ಸರ್ಕಾರಿ ಶಾಲೆಯಲ್ಲೇ ಅವಘಡ ಸಂಭವಿಸಿದೆ. ಮುಖ್ಯ ಗೇಟ್ ಬಿದ್ದಿದೆ, ವಿದ್ಯಾರ್ಥಿಗಳ ಮೇಲೆ ಬಿದ್ದಿದೆ. 4 ವಿದ್ಯಾರ್ಥಿಗಳ ಮೇಲೆ ಗೇಟ್ ಬಿದ್ದಿದೆ. ಬಾಗಲಕೋಟೆ ಜಿಲ್ಲೆಯ ಬಲಕುಂದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಗೇಟ್ ಬಿದ್ದಂತ ಪರಿಣಾಮ 3ನೇ ತರಗತಿಯ ವಿದ್ಯಾರ್ಥಿನಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 3 ಜನ ವಿದ್ಯಾರ್ಥಿಗಳು ಅದೃಷ್ಟವಶಾತ್ ಘಟನೆಯಿಂದ ಸ್ವಲ್ಪದ್ರಲ್ಲಿ ಪಾರಾಗಿದ್ದಾರೆ. ಗಾಯಾಳು ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ರಾಜಸ್ಥಾನ ಮೂಲದ ಬಾಲಕಿ ಸುನೇಮಾಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಈಕೆ 3ನೇ ಕ್ಲಾಸಲ್ಲಿ ಓದ್ತಾ ಇದ್ಲು. ಹೊಟ್ಟೆಪಾಡಿಗೋಸ್ಕರ ದುಡಿಯಕ್ಕೆ ಅಂತ ಹೇಳಿ ರಾಜಸ್ಥಾನದಿಂದ ಈ ಕುಟುಂಬ ಇಲ್ಲಿಗೆ ಬಂದಿತ್ತು. ಸುನೇಮಾ ಎಂಬ ಬಾಲಕಿಗೆ ಮೂಗಿಗೆ ಗಾಯ ಆಗ್ಬಿಟ್ಟಿದೆ, ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಈ ವಿದ್ಯಾರ್ಥಿನಿಯನ್ನ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸರ್ಕಾರಿ ಶಾಲೆಯ ಮುಖ್ಯ ಗೇಟ್ ಬಿದ್ದಂತ ಪರಿಣಾಮ ಈ ಅವಘಡ ಸಂಭವಿಸಿದೆ. 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಂತ ಬಾಲಕಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಇನ್ನು 3 ಜನ ವಿದ್ಯಾರ್ಥಿಗಳಲ್ಲಿ ಅಲ್ಲೇ ಇದ್ರು, ಮತ್ತೆ ಓರ್ವ ಆಯಾ ಕೂಡ ಅಲ್ಲಿದ್ರು. ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ. ಅಂದ್ರೆ ಈ ಗೇಟ್ ಅದೇನ ತುಕ್ ಹಿಡ್ದಿತ್ತ, ಬೀಳುವಂತ ಹಂತಕ್ಕೆ ಬಂದಿತ್ತ, ಇದ್ರ ಬಗ್ಗೆ ಯಾಕೆ ಎಚ್ಚೆತ್ಕೊಂಡಿಲ್ಲ, ನೋಡ್ಕೊಂಡಿಲ್ಲ ಅನ್ನೋದು ಈಗ ಪ್ರಶ್ನೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ರಾಜಸ್ಥಾನ ಮೂಲದ ಬಾಲಕಿ ಈಕೆ ಅಂತ ಗೊತ್ತಾಗಿದೆ. ಆಕೆ ಪರಿಸ್ಥಿತಿ ಬಗ್ಗೆ ವೈದ್ಯರು ಏನ್ ಮಾಹಿತಿ ಕೊಡ್ತಾ ಇದ್ದಾರೆ, ಮತ್ತೆ ಗೇಟ್ ಬೀಳೋದಕ್ಕೆ ಮುಖ್ಯ ಕಾರಣ ಏನು ಅಂತ ಗೊತ್ತಾಯ್ತಾ? ತುಕ್ ಹಿಡ್ದಿತ್ತ, ಏನ್ ಸಮಸ್ಯೆ ಆಗಿತ್ತಂತೆ? ಶರ್ಮಿತಾ, ಪ್ರಮುಖವಾಗಿ ಏನು ಬಲ್ಕುಂದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನೂ ಆ ಗೇಟಿನ ಲಾಕ್ ಏನಿರುತ್ತೆ ಅದು ಒಂದ್ ರೀತಿಯಾಗಿ ಕಟ್ ಆದಂತಹ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯ ಇದೀಗ ಏನು ಅಂದ್ರೆ ಆ ಕಡೆ ಸ್ಲೈಡಿಂಗ್ ಗೇಟ್ ಇರೋದ್ರಿಂದಾಗಿ ಆ ಗೇಟ್ ಅನ್ನ ಒಂದು ಗೋಡೆಯಿಂದ ಮತ್ತೊಂದು ಗೋಡೆ ಕಡೆಗೆ ಸರಿಸುವಂತಹ ಮಾದರಿಯಲ್ಲಿ ಆ ಗೇಟ್ ಇರುತ್ತೆ. ಬೆಳಗ್ಗೆ ವಿದ್ಯಾರ್ಥಿಗಳು ಹೋಗುವಂತಹ ಸಂದರ್ಭದಲ್ಲಿ ಆ ಗೇಟ್ ಬಳಿ ನಿಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅದು ಲಾಕ್ ಕಟ್ ಆಗಿ ಆ ವಿದ್ಯಾರ್ಥಿಗಳ ಮೇಲೆ ಬಿದ್ದಿರುವಂತದ್ದು. ಒಟ್ಟು 4 ಜನ ವಿದ್ಯಾರ್ಥಿಗಳು ಓರ್ವ ಆಯಾ ಮೇಲೆ ಬಿದ್ದಿರೋದ್ರಿಂದಾಗಿ ಆಯಾ ಅವರ ಕಾಲಿಗೂ ಕೂಡ ಪೆಟ್ಟಾಗಿರುವಂತದ್ದು ಮತ್ತು ಇನ್ನುಳಿದಂತಹ ವಿದ್ಯಾರ್ಥಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ರೆ ಓರ್ವ ವಿದ್ಯಾರ್ಥಿನಿಗೆ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಆ ವಿದ್ಯಾರ್ಥಿನಿ 3ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಮೂಲತಃ ಈ ವಿದ್ಯಾರ್ಥಿನಿಯ ಕುಟುಂಬ ರಾಜಸ್ಥಾನದ್ದು ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಅವರು ತಮ್ಮ ಹೊಟ್ಟೆಪಾಡಿಗಾಗಿ ದುಡಿಮೆಯನ್ನ ನಂಬಿಕೊಂಡು ಇಳಕಲ್ ತಾಲೂಕಿನ ಬಲ್ಕುಂದಿ ಗ್ರಾಮಕ್ಕೆ ಬಂದಿರುವಂತದ್ದು. ಆ ಪೋಷಕರು ಆ ವಿದ್ಯಾರ್ಥಿನಿಯನ್ನ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಸಕ್ಕಂತೇಳಿ ಇಲ್ಲಿ ಅಡ್ಮಿಷನ್ ಮಾಡಿರ್ತಾರೆ. ಇಂಥ ಒಂದು ಹಿನ್ನೆಲೆ ಇರತಕ್ಕಂತಹ ಈ ಒಂದು ಕುಟುಂಬದ ಬಂದಿರುವಂತಹ ವಿದ್ಯಾರ್ಥಿನಿ ಸದ್ಯ ಇದೀಗ ಗಂಭೀರವಾಗಿ ಗಾಯಗೊಂಡಿರೋದ್ರಿಂದ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಆಕೆನ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಆ ವಿದ್ಯಾರ್ಥಿನಿಗೆ ಮೂಗಿಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದಾಗಿ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತಹ ಮಾಹಿತಿ ಮತ್ತು ತಲೆ ಭಾಗದಲ್ಲಿಯೂ ಕೂಡ ಪೆಟ್ಟಾಗಿರೋದ್ರಿಂದಾಗಿ ರಕ್ತ ಸುರಿತಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ಅದಕ್ಕಾಗಿನೇ ಕೂಡಲೇ ಆಕೆಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಶರ್ಮಿತಾ, ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ ಮಕ್ಕಳು ಗೇಟ್ ಮೇಲೆ ಯೂಶಲಿ ಆಟ ಆಡ್ತಿರ್ತಾರೆ. ಸೊ ಈ ಮಕ್ಕಳು ಏನಾದ್ರು ಆಟ ಆಡಕ್ ಹೋಗಿದ್ರ ಅಥವಾ ಜಸ್ಟ್ ಗೇಟ್ ಹತ್ರ ನಿಂತ್ಕೊಂಡಾಗ ಗೇಟೇ ಅಕಸ್ಮಾತ್ ಆಗಿ ಬಿದ್ದಿರೋದ, ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಈ ಒಂದು ಗೇಟ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಆ ಗೇಟ್ ಬಳಿ ನಿಂತ್ಕೊಂಡು ಆಟ ಆಡೋದಕ್ಕೆ ಬರದೇ ಇರುವಂತಹ ಸ್ಥಿತಿಯಲ್ಲಿರುವಂತದ್ದು. ಯಾಕಂತಂದ್ರೆ ಗೋಡೆಗೆ ಅಂಟ್ಕೊಂಡಿರುವಂತಹ ರೀತಿಯಲ್ಲಿ ಆ ಗೇಟ್ ಸ್ಲೈಡ್ ಮಾಡಿರುವಂತದ್ದು. ಅಲ್ಲಿ ಆ ಗೇಟ್ ಈ ಕಡೆ ಬೀಳ್ಬೇಕಾದ್ರೆ ಅಲ್ಲಿ ಏನೋ ಅದಕ್ಕೆ ಮೇನ್ ಆಗಿ ಲಾಕ್ ಏನಿರುತ್ತೆ ಆ ಲಾಕ್ ಕಟ್ ಆಗಿರೋದ್ರಿಂದಾಗಿ ಆ ಗೇಟ್ ಬಿದ್ದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಶಾಲೆಯ ಆಡಳಿತ ಮಂಡಳಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತವ್ರು ಯಾರಿದ್ದಾರೆ ಅದರ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾಗಿ ಏನು ಮಕ್ಕಳು ಓಡಾಡುವಂತಹ ಜಾಗದಲ್ಲಿ ಸಾಕಷ್ಟು ಸುರಕ್ಷತೆಯನ್ನ ಮತ್ತು ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಬೇಕಾದಂತದ್ದು ಅವ್ರದ್ದು ಆದ್ಯ ಕರ್ತವ್ಯ. ಆದ್ರೆ ಎಲ್ಲೊಂದ್ ಕಡೆ ಇಂತಹ ಘಟನೆಗಳಾಗುವಂತಹ ಸಂದರ್ಭದಲ್ಲಿಯೂ ಕೂಡ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಇಂತಹ ಒಂದು ಅವಘಡ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿ ಹಿನ್ನೆಲೆಯಲ್ಲಿ ಇವತ್ತು ಆ ಗ್ರಾಮಸ್ಥರು ಕೂಡ ಆಕ್ರೋಶಗೊಂಡಿರುವಂತದ್ದು. ವಿದ್ಯಾರ್ಥಿಗಳ ಜೀವದ ಬಗ್ಗೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಇಲ್ಲದೆ ಬೇಜವಾಬ್ದಾರಿತನವನ್ನ ತೋರಿದ್ರಿಂದಾಗಿ ಈ ರೀತಿಯಾಗಿ ಘಟನೆ ನಡೆದಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನುವಂತ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಶಾಲೆಯಲ್ಲಿ ಜಮಾವಣೆಗೊಂಡು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ವಿರುದ್ಧ ಮತ್ತು ಶಿಕ್ಷಕರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶರ್ಮಿತಾ, ದೃಶ್ಯದಲ್ಲಿ ನೋಡ್ತಾ ಇದ್ರೆ ಆ ಫೋಟೋಸ್ ಅಲ್ಲಿ ಗಮನಿಸ್ತಾ ಇದ್ರೆ ಭಾರಿ ಗಾತ್ರದ್ದು, ನೀವು ಹೇಳ್ದಂಗೆ ಸ್ಲೈಡಿಂಗ್ ಗೇಟ್ ಆಗಿರೋದ್ರಿಂದ ಸಿಂಗಲ್ ಗೇಟ್ ಇರುತ್ತೆ, ಅದು ತುಂಬಾ ವೇಟ್ ಇರುತ್ತೆ. ಯಾವಾಗ ಇದನ್ನ ಅಳವಡಿಕೆ ಮಾಡಿದ್ರಂತೆ ಮಂಜುನಾಥ್? ಎಷ್ಟು ಟೈಮ್ ಆಗಿತ್ತಂತೆ? ಶರ್ಮಿತಾ, ಆ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ. ಯಾಕಂತಂದ್ರೆ ಈ ಒಂದು ಘಟನೆ ಆದ ಬಳಿಕ ಅಲ್ಲಿರುವಂತಹ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಯ ಹಿಂದಿನ ಸದಸ್ಯರುಗಳು ಇವರೆಲ್ಲರೂ ಕೂಡ ಶಾಲೆಗೆ ಭೇಟಿ ನೀಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ ಏನಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರು ಅವರು ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅನಿಸಿರುವಂತದ್ದು ಏನಂದ್ರೆ ಈ ಬಗ್ಗೆ ಗ್ರಾಮಸ್ಥರು ಬಹುಶಃ ಶಾಲೆ ಆಡಳಿತ ಮಂಡಳಿಗೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೂ ಕೂಡ ಶಾಲೆಯಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ಮತ್ತು ಇಂತಹ ರಿಪೇರಿ ಕೆಲಸಗಳ ಬಗ್ಗೆ ಮೊದಲೇ ಮಾಹಿತಿ ತಂದಿದ್ರು ಅಂತ ಕಾಣಿಸುತ್ತೆ.
ಅದೇ ಹಿನ್ನೆಲೆಯಲ್ಲಿ ಅವರು ಆಡಳಿತ ಮಂಡಳಿಯವರ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂತಂದ್ರೆ ಈ ರೀತಿಯಾಗಿ ನೀವು ಮೊದಲೇ ನಾವು ಮುನ್ನೆಚ್ಚರಿಕೆ ಕೊಟ್ಟರು ಕೂಡ ಇದನ್ನ ಯಾಕೆ ಕ್ರಮ ಕೈಗೊಂಡಿಲ್ಲ ಮತ್ತು ಇದ್ರ ಬಗ್ಗೆ ನೀವು ಸಾಕಷ್ಟು ಸುರಕ್ಷತೆ ದೃಷ್ಟಿಯಿಂದ ಇವನ್ನೆಲ್ಲ ಮೊದಲೇ ಸರಿಪಡಿಸ್ಕೋಬೇಕಾಗಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೂಡ ಅಲ್ಲಿರ್ತಕ್ಕಂಥವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇದು ಮೊದಲಿಂದ ಕೂಡ ಇದ್ದಂತಹ ಸಮಸ್ಯೆ ಅಂತಾನೆ ಕಾಣಿಸ್ತಾ ಇದೆ. ಅದೇ ಹಿನ್ನೆಲೆಯಲ್ಲೇನೆ ಗಮನಕ್ಕೆ ಬಂದ್ರು ಕೂಡ ಎಲ್ಲೋ ಒಂದ್ ಕಡೆ ಬೇಜವಾಬ್ದಾರಿತನ ತೋರಿದ್ರ ಅನ್ನುವಂಥದ್ದು ಇಲ್ಲಿ ಕೂಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಶರ್ಮಿತಾ, ಅಂದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಇದ್ರು ಮಂಜುನಾಥ್? ಈ ಸ್ಕೂಲಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಎಟ್ ಪ್ರೆಸೆಂಟ್? ಶರ್ಮಿತಾ, ಪ್ರಮುಖವಾಗಿ ಈ ಒಂದು ಶಾಲೆ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಇರುವಂತದ್ದು. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕವಾಗಿರುವಂತಹ ಮಾಹಿತಿ. ಸದ್ಯ ಇವತ್ತೇನು ಘಟನೆ ನಡೆದಿದೆ, ಈ ಘಟನೆಯಲ್ಲಿ 3ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಓರ್ವ ಈ ವಿದ್ಯಾರ್ಥಿನಿ ಜೊತೆಗೆ ಆಕೆಯ ಸ್ನೇಹಿತರು, ಅಂದ್ರೆ ಒಟ್ಟಿಗೆ ಅವರು ಬೆಳಗ್ಗೆ ಶಾಲೆಗೆ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಆಗಿರುವಂತದ್ದು. ಶಾಲೆಯಲ್ಲಿ ಕೂಡ 100 ಮಕ್ಕಳು ಓದ್ತಾ ಇದ್ದಾರೆ ಮತ್ತು ಇಂಥ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈಗ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಏನಾದ್ರೂ ಅನಾಹುತ ಆದ್ರೆ ಏನು, ಯಾವ ರೀತಿಯಾಗಿ ಎದುರಿಸ್ತಾರೆ ಇಂಥ ಸಮಸ್ಯೆನ ಅನ್ನೋದು ಇಲ್ಲಿ ಪ್ರಶ್ನೆ ಉದ್ಭವ ಆಗಿರೋದ್ರಿಂದ ಸಹಜವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕು ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶದ ಕೂಗು ಕೇಳಿ ಬರ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.